ಇವತ್ತು ಎಂತಕ ಬೆಳಿಗ್ಗೆ ಬೆಳಗ್ಗೆನೆ ಜೋರ್ ಗಾಳಿ ಬೀಸ್ತಾ ಇದೆ. ಎಂತ ಮಳೆ ಹಿಡ್ಕುತ್ತದೋ ಏನೇನ. ನಿನ್ನೆ ರಾತ್ರಿ ಎಲ್ಲ ಗುಡುಗು ಮಳೆ ಗಾಳಿ. ಅಯ್ಯೋ ಅದಕ್ಕೆ ನಾನು ಇರೋದೆಲ್ಲ ಮೊದಲ ಮೇಲ್ಕೊಂಡು ತೆಗ್ದಿಟ್ಟಾರು ನಮ್ಮಲ್ಲವರು. ಸಂಜೆ ಬತ್ತ ಅಡ್ಗೆ ಮಾತ್ರ ಒಂದ್ ಸ್ವಲ್ಪ ಹೊಡಿಸ್ತಿದ್ರೇನ ಅಂತ ನೋಡ್ದೆ. ಈಗ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ಶುರು ಆದಂಗ್ ಕಾಣ್ತದೆ. ಅಡ್ಗೆ ಕೋಣೆ ಅಂತೂ ಎಂತದಿಲ್ಲ, ಎಲ್ಲಾ ನೋಡಿ ಸೂರ್ಯಕ್ಕೆ ಹಿಡ್ದದೆ. ರಾತ್ರಿ ಬಂದ್ ಮಳೆಗೆ ಅಂತ ಕಮ್ಮಿ ಕಡೆ ಸೂರ್ಯದ ಅಂತ. ಥೋ, ಬೆಳಿಗ್ಗೆ ಎದ್ಕು ನಂಗೆ ಚೊಕ್ಕ ಮಾಡಕ್ಕೆ ಸಮಯ ಹೋಯ್ತು. ನಮ್ಮನೆ ಗಂಡ್ಸತ್ರ ಹೇಳ್ದೆ, ಇವತ್ತು ಒಂದಿನ ಕೆಲ್ಸಕ್ಕೆ ಹೋಗ್ಬೇಡಿ ಮರ್ರ, ಮೊದ್ಲೆಲ್ಲ ಮೇ ಕೊಡ್ತೀನಿ, ಹಂಗೆ ಲಘುನೆ ಅಡ್ಗೆ ಕೋಣೆ ಒಂದು ಹೊತ್ಸಾಕಿ ಅಂತ. ಈ ನಮ್ಮನೆ ಗಂಡ್ಸು ಕೇಳ್ಬೇಕಲ್ಲ. ಇಲ್ಲ ಮರೈತೆ ಇವತ್ತೊಂದಿನ ಕೆಲ್ಸ ಇರೋದಂತ ಹೋಗ್ಯಾರೆ. ಎಷ್ಟು ಕಡೆ ಅಂತ ಪಾತ್ರೆ ಇಡೋದು ಸೂರಲ್ಲೆಲ್ಲ. ನಂಗಂತೂ ಸಾಕಾಗಿ ಹೋಗ್ಯದ ಮಾತ್ರ. ನನ್ನಂದಾಜು ಈ ಸತಿ ಲಘು ಮಳೆ ಹುಡುಕುತ್ತದಂತ ಮಾಡೋದು. ಈಗ ಮಳೆ ಶುರು ಆಗ್ಯದ ಅಂತ. ಹೋಸತಿ ಒಂದು ಇದೇ ತರ ಶುರು ಆಗಿವೆ. ಎಲ್ಲ ಕಡೆ ಗುಡ್ಡ ಅದು ಇದು ಎಲ್ಲ ಕುಸ್ತು ಬಿದ್ದು ಸುಮಾರು ಮಂದಿ ಹೋದ್ರು ಪಾಪ. ಈ ಸತಿ ಮಳೆಗಾಲದಾಗೂ ಮಾತಾಡೋದು ಆಗ್ತಾ ಇದ್ರೆ ಸಾಕು. ಈ ಅಡ್ಗೆ ಕೋಣ ಒಂದ್ ಸಮ ಮಾಡ್ಕೊಂಡು ಹೊಚ್ಕೊಂಡ್ರೆ ನಂಗೊಂದ್ ದೊಡ್ಡ ತಲೆನೋವು ಕಮ್ಮಿ ಆದಂಗೆ ಮಾತ್ರ. ಇವತ್ತು ಎಂತಾರು ಹಾಲಿ ಎಷ್ಟು ಬೇಕು ಅಷ್ಟೆಲ್ಲ ಮೇವ್ ಇಟ್ಕೋಬೇಕು. ನಮ್ಮಲ್ಲಿ ಬಂದ್ಕೋ ಏನ್ ಮಾಡಿದ್ರು ಬಿಡಬಾರ್ದು. ಇವತ್ತು ಹೆಂಗಾರು ಮಾಡಿ ಹೊಚ್ಸೋದೆ. ಇಲ್ಲ ಇವತ್ತು ರಾತ್ರಿ ಅಂತೂ ಪಕ್ಕ ಬರೋದೆ ಮಳೆ. ಮಳೆ ಹಿಡ್ಕೂತ ಅಂದ್ರೆ ಮಾತ್ರ ಮತ್ತೆ ನನ್ನ ಹತ್ರ ಚಕ್ಕ ಮಾಡಕ್ ಸಾಧ್ಯ ಇಲ್ಲಪ್ಪ. ಕೊಟ್ಟಿಗೆನೂ ಹೊಚ್ಬೇಕಾಗಿತ್ತು. ಒಂದೊಂದು ಯಾವಾಗ ಹೊಚ್ಚದ ಏನೇನ. ಮೊದ್ಲು ಅಡ್ಗೆ ಕೋಣೆ ಸಾಮ ಮಾಡ್ಕೊಂಡು ಕೊಟ್ಟಿಗೆ ಒಂದು ಹೊಚ್ಬೇಕು. ಅಡ್ಗೆಮ್ಮ, ಓ ಅಡ್ಗೆಮ್ಮ, ಯಾರೋ ಹಾಳಾದ ಕೊಂಡು ಸಮ ಕಾಣಲ್ಲ. ನಾನು ಅಡ್ಗೆಮ್ಮ ಸುಜಾತ. ನೀನು ಮರೈತಿ ಸಮ ಕಾಣಲ್ಲ ಕಣೆ. ಏನ್ರಿ ಮಳೆಗಾಲಕ್ಕೆಲ್ಲ ಜೋರ್ ಶುರು ಆಗಿದ್ ಕೆಲ್ಸ. ಎಂತ ಕೇಳ್ತೀವ ಮರೈತಿ, ನಮ್ದು ಯಾವಾಗ ಇರೋದೇ ಅಲ್ಲ. ವಾಸನೆ ಬಿದ್ಮೇಲೆ ದಾರಿ ತೋಡೋದು ಹಂಗೆ ಆಗ್ಯದೆ ಈ ಸತಿನು. ನಿನ್ನೊಂದು ಅಲ್ಲ ಕಣ್ರಿ, ನಮ್ಮನೆದು ಅದೇ ಕಥೆನೆ. ನನ್ನ ಅಂದಾಜು ಎಲ್ಲರ ಮನೆದು ಅದೇ ಕಥೆ ಅಂತ ಕಾಣ್ತದೆ. ನಿನ್ನೆ ರಾತ್ರಿ ಎಂತ ಗುಡುಗು ಮಳೆ ಕಳೆಯೋದು. ಅಯ್ಯೋ ಸಪ್ಪ, ಆ ಗುಡುಗಿನ ಕೇಳಬೇಕು. ಅಯ್ಯಯ್ಯೋ ಆ ತರ ಗುಡುಗು ಮರೈತಿ. ಮಳೆ ಅಂತೂ ಅಯ್ಯೋ ನಮ್ಮನೆ ಅಡ್ಗೆ ಕೋಣೆ ನೋಡ್ಬೇಕಾಗಿತ್ತೇನು. ಪೂರಾ ಸೂರ್ಯ ಎಷ್ಟು ಕಡೆ ಪಾತ್ರೆ ಇಟ್ಟೇನು ಗೊತ್ತಾ ನಾನು ರಾತ್ರಿ ಎದ್ಕೊಂಡು. ಅಡ್ಗೆ ಕಣೆ ಇದ್ನಾರು ಮೈ ಬಿಟ್ರೆ ನಮ್ಮನೆ ಗಂಡಸು ಬಂದ್ಕೊ ಅಡ್ಗೆ ಕೋಣೆ ಒಂದು ಹೊಡ್ಸಕ್ ಹೇಳ್ಬೇಕಂತ ಹೇಳ್ಕೊಂಡು ಲಘು ನಿಮ್ಮನೆ ನೈತಾ ಇದ್ದೆ. ಅಲ್ಲ ನಿಮ್ಮನೆ ಗಂಡಸಿನ ಹತ್ರ ಇವತ್ತೊಂದು ದಿವಸ ರಜೆ ಹಾಕಕ್ ಹೇಳಬಲ್ಲಲ್ರಿ? ಆ ತರ ಸೋರ್ತಾ ಇದೆ ಅಂತ ಹೇಳ್ತಾ ಇದೀರಿ. ಅದ್ರಾಗೂ ಮಳೆ ಮೋಡ ಬೇರೆ ಹಾಕಿದ್ ಮರ್ರ. ಮಳೆ ಕಡೆ ಬಂದ್ರೆ ಎಂತ ಮಾಡ್ತೀರಿ? ಹೇಳ್ದೆ ಕಣೆ, ಕೇಳೋರು ಯಾರು? ನನ್ನ ಮಾತನ್ನು ಕೇಳೋರಿರ್ಬೇಕಲ್ಲ. ನಾನೊಂದು ಬದುಕಿದ ಹೆಚ್ಚಾಗಿದ್ ಕಣೆ ನಮ್ಮನೆಗೆ, ಮತ್ತೆ ಎಂತದಲ್ಲ. ಥೋ, ಹಂಗಿಂತ ಕೇಳ್ತೀರ್ ಮರ್ರ. ಅಲ್ಲ ನೀವೆಂತ ಬಂದಿರೋದ್ ಕಣೆ? ಬೆಳಗು ಈ ಕಡೆ ಬಂದಳಪ್ಪ. ನಿಮ್ಮನೆಗೆಲ್ಲ ಪೂರ ಕೆಲಸ ಆಗಿದೆ ನಾನ. ಎಂತದ್ ಕಣ್ರಿ, ಎಂತದೂ ಆಗಲ್ಲ. ನಮ್ಮನೆ ಗುಡ್ಸ ಈಗ ಕಡ್ಗೆ ಹೊಡಿತಾ ಇದಾರೆ ಗೊತ್ತಾ ನಿಂಗೆ? ಇನ್ ಕಡ್ಗೆ ಹೊಡೆಯೋದಾವಾಗ ಅದು ಒಳಗಡೆ ತಂದು ಸರಿ ಇರುವಾಗ ಎಂತಾರು ಮಾಡ್ಕಿ ಹೋಗಿ ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಬಂದಿ ಕಣ್ರಿ. ಎಂತದ್ ಕಣೆ, ಎಂತಾತು? ಅಲ್ರಿ ಅತ್ಯಮ್ಮ, ನಿಮ್ಗೆಂತ ವಿಷಯ ಗೊತ್ತಾಗಲ್ವ ಅಂತ. ಎಂತದ್ ಕಣೆ? ನಾ ಇಲ್ಲಿ ಕುತ್ಕೊಂಡ್ರಿ, ಈ ಮೊದ್ಲ ಮೇಲೆ ಕುತ್ಕೂತಾತ ಆತ್ ಮರೈತಿ ಕುತ್ಕ. ಅತ್ಯಮ್ಮ ಎಂತ ವಿಷಯ ಗೊತ್ತಾ? ಎಂತದ್ ಕಣೆ? ಆ ಮೂಲ ಮನೆ ಶಾಂತ ಇತ್ತಲ್ರಿ, ಆ ಶಾಂತನ ಮಗಳೊಂದು ಬೆಂಗಳೂರಿಗಿತ್ತಲ್ಲ. ಹೌದ್ ಕಣೆ, ಮೂಲ ಮನೆ ಶಾಂತ ಗೊತ್ತಿರೋದು ನಂಗೆ. ಹೌದು, ಅದಕ್ಕೊಂದು ಮಗಳದಾಳೆ, ಬೆಂಗಳೂರಿಗೆ ಕೆಲಸ ಮಾಡೋದು. ಹೊಸತಿ ಬಂದಿತ್ತಲ್ಲ ರಜೆಗೆ. ಅದೇ ಕಣ್ರಿ, ಅದ್ರ ವಿಷಯ ಗೊತ್ತಾತ ನಿಮ್ಗೆ? ಎಂತಾತೆ ಹಂಗಂತ ಗೊತ್ತಾಗಲ್ಲ ಮರತಿ. ಅಯ್ಯೋ ಅತ್ತಿಗೆ ಅಮ್ಮ, ಎಂತ ಕೇಳ್ತೀರಿ ನೀವು? ಅಲ್ಲೇ ಬೆಂಗಳೂರಿಗೆ ಯಾವುದೋ ಒಂದು ಹುಡುಗನ ಮದುವೆ ಮಾಡ್ಕೊಂಡದಂತೆ ಮರ್ರ. ಹೌದೇನೆ? ಅಯ್ಯೋ ದೇವ್ರಿ. ಆಮೇಲೆ ನಿಮ್ಗೆ ಯಾರು ಹೇಳಿದ್ರು ಮರತಿ?
ಇವರೊಂದು ಗನ ಕೇಳ್ತಾ ಇದಾರೆ. ನಮ್ಮ ಅಕ್ಕನ ಮಗಲ್ಲೇ ಕೆಲಸ ಮಾಡೋದಲ್ಲೇನ್ರಿ? ನಮ್ಮ ಅಕ್ಕನ ಮಗನೇ ಹೇಳಿದ್ ಕಣ್ರಿ, ಹೋಸತಿನೇ ಹೇಳಿದ್ದ ನನ್ನ ಹತ್ರ. ಒಂದ್ 2-3 ಸತಿ ಕಂಡಿನಂತೆ ಕಣ್ರಿ. ಹಾ, ನೋಡ್ಬೇಕು. ಅದ ಎಂತದ ಹೆಸರು ಇಲ್ಲ ಕಣ್ರಿ, ಎಂತದ ಮೆಜೆಸ್ಟಿಕ್. ಅಲ್ಲಿ ಆ ಹುಡುಗನ ಕೈ ಹಿಡ್ಕೊಂಡು ಏನ್ ತಿರ್ಗೋದು ನಗಾಡೋದು ನೋಡ್ಬೇಕಂತೆ ಮರ. ಹೋಸತಿನೇ ಹೇಳಿದ್ದ ನನ್ನ ಹತ್ರ. ನಾನೇ ಹೇಳಿದ್ದು ಆ ಘನ ಬಾಲೆ ಅದು ಆತರ ಎಲ್ಲ ಮಾಡಂಗಿಲ್ಲ ಕಣತಮ್ಮ ಅಂತ ಹೇಗೂ ಹೇಳ್ದೆ ನಾನು. ಇಲ್ಲೇ ಇಲ್ಲಪ್ಪ, ಒದ್ನೇ ಕಂಡಿದ್ ನಾನು ಅಂತ ಹೇಳ್ತದ ನಾವ. ಇವತ್ ನೋಡ್ರಿ ಈಗ ಫೋನ್ ಮಾಡಿದ್ದ ನಂಗೆ. ಕಂಡ್ರ ಘನ ಬಾಲೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರಿ ನೋಡಿ, ಅಲ್ಲಿ ಮದ್ವೆ ಹಾಕೊಂಡದು ಅಂತ ಹೇಳ್ಕೊಂಡು ಹೇಳ್ದೆ ಮರ್ರ. ಅಯ್ಯೋ ಓದಿನಿ ಮರತಿ, ಒದ್ಕಿಂತ ಬರ್ಬಾರ್ದು ಬಂದಿದ್ ಕಣೆ. ಅಲ್ಲ ಯಾವ ಜಾತಿನ ಏನ ಪಾಪ. ಅವ್ರ ಅಪ್ಪಾಜಿ ನಾ ಹೊಸತಿ ಅವ್ರ ಮನೆ ಹತ್ರ ಹೋದಾಗ ಕಾಲ ಕೀಳದ ಅಂತ ಕರೆದಿದ್ರಲ್ಲ, ನಮಗೆ ಹೇಳಿದ್ ಮನೇನೆ. ಆವಾಗ ಹೋದಾಗ ಹೇಳ್ತಾ ಇದ್ರು ಅವ್ರ ಅಪ್ಪಾಜಿಗೆ ಅನರ್ ಕಣೆ ಅಸಾಂತ ಒಂದೇ ಒಂಥರ ಜಿಬ್ರು ಮರತಿ. ಒಂಚೂರು ಗಾನ ಬುದ್ಧಿ ಇಲ್ಲ ಅಂತೀನಿ, ಅದು ಮಾತ್ರ ಸೊಕ್ಕು. ಹೊಸತಿ ನಾ ಹೋದಾಗ ಪಾಪ ಅವ್ರ ಅಪ್ಪಾಜಿ ಹೇಳ್ತಾ ಇದ್ರು, ಈ ಸತಿ ನಮ್ಮ ಬಾಲೆ ಒಂದ್ ಗನ ಎಲ್ಲಿಂದಾದ್ರೂ ಸಂಬಂಧ ಬಂದ್ರೆ ಮದುವೆ ಮಾಡ್ಬೇಕು ಅಂತ. ನಾ ಹೇಳಿ ಕೇಳ್ಕೊಂಡ ಇದು ಎಂತ ಲೋಗಿ ಮಾಡ್ಕೊಂಡ ಅಂತ ಮಾಡ್ಕೊಂಡೆ ಕಣೆ. ಹಂಗೆಂತ ಗೊತ್ತು ಈ ತರ ನಡೆಸ್ತಾ ಇದ್ದಾಳೆ ಅಂತ ಹೇಳ್ಕೊಂಡು. ಅಯ್ಯೋ ಅಮ್ಮಂತೂ ಹೇಳಿದ್ ಕಾಡ್ಬೇಕು ಕಣೆ ನೀನು. ಅಯ್ಯೋ ನನ್ನ ಮಗಳಿಗೆ ಅಂತ ಹುಡುಗನೇ ಬೇಕು, ಇಂತ ಹುಡುಗನೇ ಬೇಕು, ಸಮಾನ ಇಲ್ಲ ಈಗ. ಬರೀ ಕೊಚ್ಚೋದು ಕಣೆ, ಒಂಥರ